ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೋ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ತದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ವಿಶೇಷವಾಗಿ ಮೊನ್ನೆ ಧೀರೇಂದ್ರ ತೀರ್ಥರ ಆರಾಧನೆ ಆಯಿತು ಮತ್ತು ಇವತ್ತು ಸತ್ಯಬೋಧರ ಆರಾಧನೆ ಮತ್ತು ಮುಂದೆ ಈ ವಾರದಲ್ಲಿ ಸುಧೀಂದ್ರರ ಆರಾಧನೆ, ವಾದಿರಾಜರು, ವ್ಯಾಸರಾಯರು, ಸತ್ಯ ಸಂತುಷ್ಟ ತೀರ್ಥರು ಇತ್ಯಾದಿ ಆರಾಧನೆಗಳು, ಗುರುಗಳ ಆರಾಧನೆಗಳು ವಿಶೇಷವಾಗಿ ಈ ಪರ್ವಕಾಲದಲ್ಲಿ ಬರ್ತಾ ಇದೆ. ಅವರ ಅನುಗ್ರಹವನ್ನ ಬೇಡಿ ವಿಶೇಷವಾಗಿ ಸ್ಮರಣೆಗಳನ್ನು ಮಾಡುತ್ತಾ ಇವತ್ತು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ 30ನೇ ಪದ್ಯ ನೋಡೋಣ. ವಿಭೂತಿ ಒಂದೊಂದು ದೇವರು ಒಂದೊಂದು ಪ್ರತಿ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಆಯಾ ಒಂದು ವಿಶೇಷತೆಯನ್ನ ಅಭಿವ್ಯಕ್ತಿ ಮಾಡುತ್ತಾನ, ಉನ್ನತಿಯನ್ನ ಕೊಡುತ್ತಾನ. ಅಂದ್ರೆ ಆ ಭಗವಂತನ ರೂಪವನ್ನ ನಾವು ಚಿಂತನೆ ಮಾಡಬೇಕು. ಅವನು ಹೇಗೆ ಮಾಡ್ತಾನ ಅಂತ ಒಂದೊಂದರಲ್ಲಿನೂ ಇರೋದನ್ನ ನೋಡ್ತಾ ಬಂದಿದ್ದೀವಿ. ಸೊ ಎಲ್ಲ ವಸ್ತುಗಳು ಹೇಳಾಯ್ತು, ಕಣ್ಣಿಗೆ ಕಾಣುವಂತ ವಸ್ತುಗಳಾಯ್ತು, ವ್ಯಕ್ತಿಗಳು ಆಯ್ತು. ಅದು ಮಾತ್ರ ಅಲ್ಲದೆ ಕಣ್ಣಿಗೆ ಕಾಣದೆ ಇರುವಂತ ಜಡ ವಸ್ತುಗಳು ಹೇಳಿದ್ದಾರೆ. ಇವಾಗ ಕಣ್ಣಿಗೆ ಕಾಣದೆ ಇರುವಂತ ಜಡ ವಸ್ತು ಅಲ್ಲ, ಈ ಜಡದಿಂದ ಯಾವ ಕಾರ್ಯವೂ ಆಗೋದಿಲ್ಲ. ಜಡದಲ್ಲಿ ನಿಂತಿರುವಂತ ಆ ಜೀವ ಶಕ್ತಿ, ಅದು ಉತ್ತಮವಾದಂತ ದೇವತೆಗಳು. ಆ ದೇವತೆಗಳಲ್ಲಿ ನಿಂತು ಕಾರ್ಯಗಳನ್ನ ದೇವರು ಮಾಡಿಸ್ತಾನ ಅಂಬೋದನ್ನ 29ನೇ ಪದ್ಯದಲ್ಲಿ ಹೇಗೆ ಆ ಒಂದು ಬ್ರಾಹ್ಮಣ ಕ್ಷತ್ರಿಯರಲ್ಲಿ ಇರುವಂಥದ್ದು, ಅಂದ್ರೆ ಈ ಜಾತಿಗಳನ್ನ ಅಂದ್ರೆ ಬೇಸಿಕಲ್ಲಿ ಅವರವರ ಸ್ವಾಭಾವಿಕ ಈ ಜಾತಿ ಜಾತಿ ಹುಟ್ಟದಿಂದ ಬರುವಂಥದ್ದು. ಹುಟ್ಟೋದರಲ್ಲಿ ಮಾತ್ರ ಅಲ್ಲ, ಹುಟ್ಟಿದ ಮೇಲೆ ಮಾಡುವಂತ ಸಂಸ್ಕಾರಗಳು, ಆ ಒಂದೊಂದು ನಾಮಕರಣ, ಜಾತಕರ್ಮ, ಒಂದೊಂದಕ್ಕೇನು ಎಲ್ಲ ಜಾತಿಗೇನು ಅದು ಇದೆ. ಅಲ್ಲಲ್ಲಿ ಮಾಡುವಂತ ಸಂಸ್ಕಾರದಿಂದ ಅದು ವೃದ್ಧಿಯನ್ನ ಹೊಂದುತ್ತೆ. ಸೊ ಈ ಒಂದು ಆ ಧರ್ಮಗಳನ್ನ ಅದು ಒಂದಾದ್ರಲ್ಲಿ ಸಹಜವಾಗಿ ಇರುವಂತದ್ದು ಕೆಲವುದಿದೆ. ಒಂದೊಂದು ಜಾತಿಗೇನು ಒಂದೊಂದು ಸಹಜವಾಗಿ ಇರುವಂತ ಧರ್ಮಗಳು ಇರುತ್ತೆ. ಅಂದ್ರೆ ಅದು ಒಂದೇ ಅಂತಲ್ಲ, ಅದು ಮುಖ್ಯವಾಗಿ ಅದು ವೃತ್ತಿಗೆ ಸಂಬಂಧವಾಗಿ ಬಳಸ್ತಾ ಇದ್ರು. ಅಲ್ಲಿ ಆ ಒಂದು ಕೆಲಸಗಳು ನಮ್ಗೆ ಆಗಬೇಕಂದ್ರೆ, ಅಂದ್ರೆ ಬ್ರಾಹ್ಮಣ ಅಂಬೋದನ್ನ ನೋಡಿದ್ದೀವಿ, ಕ್ಷತ್ರಿಯ ಅಂಬೋದನ್ನ ನೋಡಿದ್ದೀವಿ. ಅವರಲ್ಲಿ ಎಲ್ಲರಲ್ಲಿನೂ ಎಲ್ಲ ಕೆಲಸವೂ ಆಗತ್ತೆ. ಜ್ಞಾನ ಅಂಬೋದು, ದೇವರ ಬಗ್ಗೆ ತಿಳಿಯೋದು, ಆ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡೋದು ಬ್ರಾಹ್ಮಣಲ್ಲಿ ವಿಶೇಷ. ಯಾಗ ಮಾಡೋದು, ಮಾಡಿಸೋದು, ಓದೋದು, ಹೇಳೋದು, ಅಧ್ಯಯನ, ಅಧ್ಯಾಪನ, ಆಮೇಲೆ ದಾನ ಕೊಡೋದು, ದಾನ ಸ್ವೀಕಾರ ಮಾಡೋದು, ಇದು ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಇರಬೇಕಾದ್ದು. ಅಂದ್ರೆ ಉಳಿದವರಲ್ಲಿ ಇಲ್ಲ ಅಂತಲ್ಲ, ಎಲ್ಲರೂ ಓದಬೇಕು, ಎಲ್ಲರೂ ಎಲ್ಲವೂ ಮಾಡಬೇಕು. ಇವರಲ್ಲಿ ಅದು ವಿಶೇಷ ಹೆಚ್ಚಿನ ಪರಿಮಾಣದಲ್ಲಿ ಇವರಲ್ಲಿ ಇರುತ್ತೆ. ಕ್ಷತ್ರಿಯರು ಅಂದುಕೊಂಡ ರಕ್ಷಣೆ,
ರಾಜ್ಯಭಾರ ಅಂದ ನಿರ್ವಹಣೆ ಇದು ಅವರಿಗೆ ವಿಶೇಷವಾಗಿರುವಂಥದ್ದು. ಅಂದರೆ ಅವರಿಗೆ ಉಳಿದದ್ದು ಎಲ್ಲವೂ ಇರುತ್ತೆ, ಬ್ರಾಹ್ಮಣರಕ್ಕಿಂತ ಕಡಿಮೆಯಾಗಿರುವಂಥದ್ದು, ಅವರಲ್ಲಿ ಸ್ವಲ್ಪ ಚೂರು ಕಡಿಮೆಯಾಗಿರುವುದು. ಹಾಗೆ ಇವಾಗ ವೈಶ್ಯರಲ್ಲಿ ಇರುವಂಥದ್ದು, ಆ ವೈಶ್ಯ ಜಾತಿಯಲ್ಲಿ ಇರುವಂಥ ಆ ಒಂದು ಕ್ವಾಲಿಟಿ, ಸಹಜವಾಗಿ ಇರುವಂಥ ಕ್ವಾಲಿಟಿ, ಆ ಸಹಜವಾಗಿ ಇರುವಂಥ ಕ್ವಾಲಿಟಿ ಅಭಿವ್ಯಕ್ತಿ ಆಗಬೇಕು. ಸಹಜವಾಗಿರುವಂಥ ಕ್ವಾಲಿಟೀಸ್ಗಳು ಅಂದರೆ ಅದು ಬೇಸಿಕಲಿ ವೃತ್ತಿ, ಆ ಒಂದು ಜೀವನೋಪಾಯಕ್ಕೆ ಅದನ್ನ ಮುಖ್ಯವಾಗಿ ಬಳಸ್ತಾರೆ. ಅದು 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 ಆಗಬೇಕಂದ್ರೆ ಅಲ್ಲಿ ಒಂದು ದೇವತಾ ಶಕ್ತಿಯನ್ನ ದೇವರು ಇಟ್ಟು ಅಲ್ಲಿ ಅವನು ವಿಶೇಷವಾಗಿ ಅದನ್ನ ವಿಭೂತಿ ಅಂತ ವಿಶೇಷವಾಗಿ ಅವರಲ್ಲಿ ಎದ್ದು ಕಾಣುವಂತೆ ಅವನು ಮಾಡಿಸ್ತಾನೆ. ಅಂದ್ರೆ ಇವರು ಇದು ಮಾಡೋದು ಇದು ಮಾತ್ರನೇ ವೃತ್ತಿಗಾಗಿ ಒಂದು ಜೀವನಕ್ಕಾಗಿ ಮಾಡೋದು ಅಂತಿಲ್ಲ, ಜೀವನಕ್ಕಾಗನ ಮಾಡ್ತಾರೆ. ಮಾಡೋವಾಗ ಅದೇ ಕರ್ಮ ಅದೇ. ಇದನ್ನ ಯಾರು ಮಾಡಿಸ್ತಾರ, ಯಾವ ದೇವತೆಯಿಂದ ಆಗತ್ತ, ಆ ದೇವತೆಯಲ್ಲಿ ಇರುವಂತ ಭಗವಂತ ಅವನು ಮಾಡಿಸ್ತಾ ಇದ್ದಾನ, ಅವನು ಪ್ರೀತನಾಗಲಿ ಅಂತ ಅದೇ ಕರ್ಮವನ್ನ ಮಾಡಿದ್ದಾಗೆ ಅದು ಮೋಕ್ಷ ಸಾಧನ ಆಗತ್ತೆ. ಅಂದ್ರೆ ಇದು ವೈಶ್ಯರಲ್ಲಿ ಮಾತ್ರ ಪ್ರಧಾನವಾಗಿದ್ದರನು ಉಳಿದವರಲ್ಲಿನೂ ಇರುತ್ತೆ. ಇದು ಹೇಗೆ ಅಂತ ಈ ಒಂದು ಪದ್ಯದಲ್ಲಿ ಇದನ್ನ ಅಂದ್ರೆ ಅಭಿಮಾನಿ ದೇವತೆಗಳು ಯಾರು, ಆ ಅಭಿಮಾನಿ ದೇವತೆಗಳಲ್ಲಿ ನಿಯಾಮಕನಾಗಿ ವಿಶೇಷವಾಗಿ ಅದನ್ನ ಅಭಿವ್ಯಕ್ತಿ ಮಾಡುವಂತ ಆ ವಿಭೂತಿ ರೂಪ ಯಾವುದು ಅಂಬೋದು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಮೀನಕೇತನ ತನಯ ಪ್ರಾಣಾಪಾನ ವ್ಯಾನೋದಾನ ಮುಖ್ಯೈ ಕೋನ ಪಂಚಾಶನ್ಮರುದ್ಗಣ ರುದ್ರ ವಸುಗಣರು ಮೇನಕಾತ್ಮಜ ಕುವರ ವಿಶ್ವಕ್ಸೇನ ಧನ ಪಾದ್ಯ ನಿಮಿಷರನು ಸದಾನು ರಾಗದಿ ಧೇನಿ ಪುದು ವೈಶ್ಯರೋಳು ಪ್ರದ್ಯುಮ್ನ ಯಾರು ವೈಶ್ಯರಲ್ಲಿ ಅಂದ್ರೆ ಬ್ರಾಹ್ಮಣರಲ್ಲಿ ಆ ಧರ್ಮವನ್ನ ವಿಶೇಷವಾಗಿ ಅಭಿವ್ಯಕ್ತಿ ಮಾಡಿ ಉನ್ನತಿಯನ್ನ ಕೊಡುವವನು ವಾಸುದೇವ ರೂಪ ಭಗವಂತನಾದರೆ, ಕ್ಷತ್ರಿಯರಲ್ಲಿ ಅವನು ಸಂಕರ್ಷಣ ರೂಪದಿಂದ ಮಾಡಿಸ್ತಾನೆ, ದೇವತೆಗಳಲ್ಲಿ ನಿಂತು ಮಾಡಿಸುವಂತ ರೂಪ. ಆದರೆ ಈ ಒಂದು ವೈಶ್ಯರಲ್ಲಿ ಯಾವ ರೂಪದಿಂದ ಇದ್ದಾನೆ ಅಂದ್ರೆ ಪ್ರದ್ಯುಮ್ನ ಎಂಬ ರೂಪದಿಂದ ಈ ಕೆಲಸಗಳನ್ನ ಮಾಡಿಸ್ತಾನೆ. ಯಾರಲ್ಲಿ ನಿಂತು ಮಾಡಿಸ್ತಾನ ಅದನ್ನ ಧೇನಿಪುದು, ಅದನ್ನ ಚಿಂತನೆ ಮಾಡಿ ಕೆಲಸಗಳಾಗುವಾಗ ಆ ಚಿಂತನೆಯನ್ನ ಮಾಡಿ ಇವರ ಆ ದೇವರ ಪ್ರೇರಣೆಯಿಂದ ದೇವತೆಗಳ ದ್ವಾರ ಆಗತ್ತ. ಇದು ಹೇಗೆ ಇದು ಹೇಳ್ತಾರೆ ಮೀನಕೇತನ. ಇದು ಯಾರ್ಯಾರು ಈ ಅಭಿಮಾನಿ ದೇವತೆಗಳು ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದಂತಾನೆ ಒಂದೊಂದು ಈ ಅಭಿಮಾನಿ ದೇವತೆಗಳ ಆ ಒಂದು ಲಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರಮಾಣಗಳು ಎಲ್ಲಿ ಇದೆ ಅಂದ್ರೆ ಇದು ಇದರಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಇದೆ, ವಿಷ್ಣು ರಹಸ್ಯದಲ್ಲಿ ಹೇಳಿದ್ದಾರೆ. ಅನೇಕ ಕಡೆ ಬೃಹದಾರಣ್ಯಕೋಪನಿಷತ್ತಲ್ಲಿ ಆಚಾರ್ಯರು ಅನೇಕ ಕೊಟೇಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಇಟ್ಟು ಆಮೇಲೆ ವಿಜಯದಾಸರ ಸುಳಾದಿಗಳು ಇದು ಮೂಲಕವಾಗಿ ದಾಸರ ಅವ್ರು ಹೇಳಿದ್ದ ವಿಷಯವನ್ನೇ ನಮಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗಿದೆ ಅಂದ್ರೆ ಮೀನಕೇತನ ತನಯ, ಮೀನಕೇತನ ಅಂದ್ರೆ ಆ ಮೀನನ್ನ ಧ್ವಜವಾಗಿ, ಮೀನಿನ ಧ್ವಜ ಯಾರಿಗೆ ಇದೆ? ಮೀನಿನ ಧ್ವಜ ಇರೋದು ಆ ಒಂದು ಮನ್ಮಥನಲ್ಲಿ, ಸುಬ್ರಹ್ಮಣ್ಯ ಅಂತೀವಿ, ಕಾಮದೇವ ಅಂತ ಹೇಳ್ತೀವಿ. ಸೊ ಈ ಒಂದು ಮನ್ಮಥನಲ್ಲಿ ಅವನಿಗೆ ಧ್ವಜ ಯಾವುದು ಅಂದ್ರೆ ಮೀನು ಮತ್ಸ್ಯ. ಆ ಮೀನಿನ ಧ್ವಜ ಇದೆ. ಅದು ಯಾವುದಕ್ಕೆ ಸಂಕೇತ ನೋಡಿ, ಆ ಮನಸ್ಸನ್ನ ನಿಯಮನ ಮಾಡುವುದು ಅನೇಕ ದೇವತೆಗಳಿದ್ದಾರೆ. ವಿಶೇಷವಾಗಿ ನಾವು ಇಂದ್ರನನ್ನು ಹೇಳ್ತೀವಿ, ರುದ್ರನನ್ನು ಹೇಳ್ತೀವಿ. ಕೆಳಗಿನ ಲೆವೆಲ್ಲಿ ಬಂದಾಗೆ ಇದು ಪ್ರದ್ಯುಮ್ನ ಅಂದ್ರೆ ಸುಬ್ರಹ್ಮಣ್ಯ ಅಥವಾ ಸ್ಕಂದ ಅಂತ ಹೇಳ್ತೀವಿ, ಷಣ್ಮುಖ ಅಂತ ಹೇಳ್ತೀವಿ, ಮನ್ಮಥ, ಅನೇಕ ಹೆಸರುಗಳು.
ಈ ಮನ್ಮಥ ಅಂದ್ರೆ ಆ ಮನಸ್ಸನ್ನ ಮಥನ ಮಾಡುವನು. ಆ ಮನಸ್ಸು ಎಂಬುದು ಚಂಚಲ. ಮೀನು ಹೇಗಿರುತ್ತೆ? ಮೀನು ಎಲ್ಲ ಕಡೆನೂ ತಿರುಗುತ್ತಾ ಇರುತ್ತೆ, ಚಂಚಲವಾಗಿರುವಂಥದ್ದು. ಅದನ್ನೇ ಅದಕ್ಕೆ ಹಾಗೇನೆ ಇರುವಂತ ಮನಸ್ಸನ್ನ ನಿಯಮನ ಮಾಡುವ ಕಾಮ, ಕ್ರೋಧ ಇತ್ಯಾದಿಗಳು ನೋಡ್ತೀವಿ, ಅರಿಷಡ್ವರ್ಗಗಳು ಅಂತ ನೋಡ್ತೀವಿ. ಇದನ್ನ ಎಲ್ಲವನ್ನೂ ನಿಯಮನ ಮಾಡುವವನು, ಅದನ್ನ ಕೊಡುವವನು ಅವನೇ. ಅವನನ್ನ ಪ್ರಾರ್ಥನೆ ಮಾಡಿದ್ರೆ ಅದನ್ನ ಅವನು ನಮ್ಮ ವಶದಲ್ಲಿ ಇರುವಂತ ಮಾಡುವವನು ಅವನೇ. ಅದು ಭಗವಂತನ ಕಡೆ ಹೋಗುವಂತೆ ಮಾಡುವವನು ಇವನೇ ಆಗ್ತಾನೆ. ಇವನು ಆ ಮೇಲಿರುವಂತ ಎಲ್ಲ ದೇವತೆಗಳೂ ಆಗ್ತಾರ. ರುದ್ರದೇವರು ಹೇಳ್ತೀವಿ ನಾವು, ಇಂದ್ರ ಹೇಳ್ತೀವಿ. ಸೊ ಅವರ ಇಂದ್ರನ ಕಕ್ಷೆಯಲ್ಲಿ ಇರುವಂತ ಈ ಒಂದು ಸುಬ್ರಹ್ಮಣ್ಯ ಅಂದ್ರೆ ಮನ್ಮಥನನ್ನು ನಾವು ಹೇಳ್ತೀವಿ. ಸೊ ಅವನಿಗೆ ಅದೇ ಅವನ ಧ್ವಜ ಯಾವುದು? ಮೀನಿನ ಧ್ವಜ, ಮೀನಕೇತನ ಲಾಂಛನ ಇರುವಂತ ಅವನ ತನಯ, ಅವನ ಮಗ ಅಂತ ಇಲ್ಲಿ ಹೇಳ. ಅವನ ಮಗನಾದವನು ಯಾರು? ಅವನ ಮಗನಾದವನು ಮೀನಕೇತನ. ಸೊ ಇದು ಹೇಗಿದೆ ಅಂದ್ರೆ ಮೀನಕೇತನ ತನಯ ಇವನು ಅವನ ಅವತಾರ ತಾಳಿದಾಗ, ಇವನ ಅವತಾರ ಯಾವ್ದಾಗತ್ತ? ಇವನು ಕೃಷ್ಣ ಅವತಾರದಲ್ಲಿ ಕೃಷ್ಣನಿಗೆ ಅನೇಕ ಪ್ರದ್ಯುಮ್ನ ಅಂದ್ರ ಮನ್ಮಥನಿಗೆ ಅನೇಕ ಅವತಾರಗಳು, ಅನೇಕ ರೀತಿಯಾಗಿ ಹುಟ್ಟುತ್ತಾನ. ಕೃಷ್ಣಾವತಾರಲ್ಲೇ ವಿಶೇಷವಾಗಿ ಬಂದಾಗ ಅವನು ಆ ಕೃಷ್ಣನಿಗೇನು ರುಕ್ಮಿಣಿಗೇನು ಹುಟ್ಟುತ್ತಾನೆ. ಪ್ರದ್ಯುಮ್ನ ಎಂಬೋ ಹೆಸರಿನಿಂದ ಹುಟ್ಟುತ್ತಾನ ಅವನು ಅಲ್ಲಿ. ಸೊ ಆ ಪ್ರದ್ಯುಮ್ನನ ಮಗ ಅನಿರುದ್ಧ ಅಂತ. ಸೊ ಮೀನಕೇತನ ತನಯ ಅಂದ್ರೆ ಕಾಮನ ಪುತ್ರ, ಸುಬ್ರಹ್ಮಣ್ಯ, ಸ್ಕಂದ, ಮನ್ಮಥ ಇವನ ಪುತ್ರನಾದವನು ಅಂತ ಕೃಷ್ಣಾವತಾರದಲ್ಲಿ ಬಂದಾಗ ಅನಿರುದ್ಧನಾಗಿ ಇವನ ಪುತ್ರ ಪ್ರದ್ಯುಮ್ನನ ಪುತ್ರ ಅನಿರುದ್ಧನಾಗಿ. ಪ್ರದ್ಯುಮ್ನ ಬಂದು ರುಕ್ಮಿಣಿಯ ಅಣ್ಣನ ಮಗಳು ಆ ಒಂದು ರುಗ್ಮವತಿಯನ್ನ ಮದುವೆ ಮಾಡಿಕೊಂಡಾಗ ಅವನಲ್ಲಿ ಅನಿರುದ್ಧನಾಗಿ ಇದು ಅವತಾರ ಅನಿರುದ್ಧನಾಗಿ ಹುಟ್ಟಿದಾನೆ. ಸೊ ಅವನು ಮೂಲ ರೂಪದಲ್ಲಿ ಅವನ ಹೆಸರು ಅನಿರುದ್ಧನೇ ಆಗ್ತಾನ. ಈ ಅನಿರುದ್ಧನಲ್ಲಿ ಅಂತ ಮೀನಕೇತನ ತನಯ, ಮೀನಕೇತನನ್ನು ಹೇಳ್ತಾ ಇಲ್ಲ, ಅದು ಕ್ಷತ್ರಿಯರಲ್ಲಿ ಬಂದಾಯ್ತು. ಅವನ ತನಯ ಅಂತ ಹೇಳ್ತಾರೆ. ತನಯ ಅಂತ ಮಗ ಅಂದ್ರೆ ಅನಿರುದ್ಧ ಅಂತ ಅರ್ಥ. ಸೊ ಈ ಅನಿರುದ್ಧನಲ್ಲಿ ಅಂದ್ರೆ ಈ ಪ್ರದ್ಯುಮ್ನ ಹೇಳುವಾಗ ಅಂದ್ರೆ ಕೃಷ್ಣನ ಮಗನಾಗಿ ಹುಟ್ಟಿದ್ದ ಪ್ರದ್ಯುಮ್ನಲ್ಲಿ ದೇವರ ರೂಪ ಹಿಂದೆ ನೋಡಿದ್ದೀವಲ್ಲ, ಇಲ್ಲಿನೂ ಅದೇ ಬರುತ್ತೆ. ಪ್ರದ್ಯುಮ್ನ ದೇವರ ರೂಪವು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತಿದ್ದಾರಲ್ಲ, ಇದು ಸಾಕ್ಷಾತ್ ದೇವರೇ. ಈ ದೇವರು ದೇವತೆಗಳಲ್ಲಿ ಇದ್ದಾಗ ಅವ್ರಿಗೆ ಅದು ಹೆಸರು ಬರುತ್ತೆ. ಇಲ್ಲಿ ನೋಡಿ ಪ್ರದ್ಯುಮ್ನ ಅಂತಿದ್ದ. ಮೀನಕೇತನ ಅಂದ್ರೆ ಆ ಸುಬ್ರಹ್ಮಣ್ಯನೇ, ಸ್ಕಂದನೇ, ಆ ಒಂದು ಮನ್ಮಥನೇ ಕೃಷ್ಣನಿಗೆ ಹುಟ್ಟಿದ್ದಾಗೆ ಅವನ ಹೆಸರು ಅಲ್ಲಿ ಪ್ರದ್ಯುಮ್ನ ಅಂತ. ಅಂದ್ರೆ ದೇವರೇ ಇಲ್ಲ ಅಲ್ಲಿ ಪ್ರದ್ಯುಮ್ನ ದೇವರ ರೂಪ. ಈ ಕೃಷ್ಣನ ಮಗನಲ್ಲಿನೂ ಅವನು ವಿಶೇಷವಾಗಿರ್ತಾನೆ. ಸೊ ಅದಕ್ಕೆ ಅವನಿಗೆ ಪ್ರದ್ಯುಮ್ನ ಅಂತಾನೆ ಹೆಸರು ಬಂತು. ಈ ಪ್ರದ್ಯುಮ್ನನ ಮಗನೂ ಹಾಗೆ, ಪ್ರದ್ಯುಮ್ನನ ಮಗ ಅನಿರುದ್ಧನಲ್ಲಿ ಅನಿರುದ್ಧ ನಾಮಕ ಭಗವಂತ ಇದ್ದಾನೆ. ಆದರೆ ಇಲ್ಲಿ ಹೇಳೋದು ಅನಿರುದ್ಧ ನಾಮಕ ಭಗವಂತನನ್ನ ಹೇಳ್ತಾ ಇಲ್ಲ. ಅದಕ್ಕೆ ಮೀನಕೇತನ ತನಯ ಅಂತ ಹೇಳಿದ್ದಾರೆ. ಯಾಕೆ? ಮೀನಕೇತನ ಷಣ್ಮುಖ, ಅವನು ಪ್ರದ್ಯುಮ್ನಾಗಿ ಹುಟ್ಟಿದಲ್ಲ. ಸೊ ಅವನಲ್ಲಿ ಹುಟ್ಟಿರುವಂತ ಅನಿರುದ್ಧನಲ್ಲಿ ಅನಿರುದ್ಧ ನಾಮಕ ಭಗವಂತ ಇದ್ರನು ಇಲ್ಲಿ ವಿಶೇಷ. ಇಲ್ಲಿ ಏನು? ಪ್ರತಿ ದೇವತೆಯಲ್ಲಿನೂ ದೇವರು ಅನೇಕ ರೂಪದಿಂದ ಇದ್ದಾನೆ. ದೇವತೆಗಳಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿನೂ ದೇವರು ಅನೇಕ ರೂಪದಲ್ಲಿ ಇದ್ದಾನೆ. ಯಾಕೆ? ಅನೇಕ ರೂಪದಿಂದ ಅನೇಕ ಕೆಲಸಗಳನ್ನ ವಿಶೇಷವಾಗಿ ಒಂದೊಂದು ರೂಪ ತೆಗೆದು ಮಾಡ್ತಾನಂತ. ಅವನಿಗೆ ಅನಂತಾನಂತ ರೂಪ ಇದೆ. ಇದು ನಮ್ಗೆ ಊಹಾತೀತದು. ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಹೇಳುವಾಗ
ಈ ಅನಿರುದ್ಧನಲ್ಲಿ ಅನಿರುದ್ಧ ಅಂತ ಇಲ್ಲ, ಇದ್ದಾನೆ, ಅವನು ಇದ್ದಾನೆ. ಆದರೆ ಇಲ್ಲಿ ಏನು, ವೈಶ್ಯ ಜಾತಿಯ ವಿಶೇಷ ಸಹಜವಾಗಿರುವಂತ ಗುಣವನ್ನ ಅವನು ಆ ಒಂದು ಮಾಡಿಸಬೇಕು. ಆ ಪರ್ಟಿಕ್ಯುಲರ್ ಓನ್ಲಿ ಒನ್ ಸೆಗ್ಮೆಂಟ್ ಆಫ್ ಇಟ್, ಅದನ್ನ ಮಾಡಿಸ್ಲಿಕ್ಕೆ ಇರುವಂತ ರೂಪ ಪ್ರದ್ಯುಮ್ನ ರೂಪ. ಸೊ ಮೀನಕೇತನ ತನಯ ಅಂದ್ರೆ ಅನಿರುದ್ಧ. ಅನಿರುದ್ಧ ಅಂದ್ರೆ ಯಾರು? ಒಂದು ದೇವತೆ. ಅನಿರುದ್ಧ ಎಂಬುದು ಒಂದು ದೇವತೆ. ಅವನಲ್ಲಿ ಅನೇಕ ರೂಪದಿಂದ ದೇವರಿದ್ರನು ಇಲ್ಲಿ ವೈಶ್ಯ ಜಾತಿಯ ಕೆಲಸವನ್ನ ಮಾಡಿಸ್ಲಿಕ್ಕೆ ಪ್ರದ್ಯುಮ್ನ ಎಂಬ ರೂಪದಿಂದ ಇದ್ದಾನೆ ಅಂತ. ಸೊ ವೈಶ್ಯ ಜಾತಿಯ ಕೆಲಸ ಅಂದ್ರೆ ಸಹಜ ಕೆಲಸ ಅಂದ್ರೆ ಅವರಲ್ಲಿ ಸಹಜವಾಗಿ ಇರುವಂಥದ್ದು ಏನು ವಿಶೇಷ ಅಂದ್ರೆ ಕೃಷಿ ಮಾಡೋದು, ಅಂದ್ರೆ ಕೃಷಿ, ಒಂದು ಬೇಸಾಯ ಇತ್ಯಾದಿ ಮಾಡೋದು, ಪಶುಪಾಲನೆ, ಆಕಳು ಇವುದನ್ನ ನೋಡಿಕೊಳ್ಳುವಂತ ಕೆಲಸ. ಆಮೇಲೆ ಮುಖ್ಯ ವಾಣಿಜ್ಯ, ವ್ಯಾಪಾರ ಮಾಡೋ, ವೈಶ್ಯ ವ್ಯಾಪಾರ ಮಾಡೋದು ಅಂತ. ವ್ಯಾಪಾರ ಮಾಡೋದು ಮಾತ್ರ ಅಲ್ಲ, ಕೃಷಿ ಮಾಡೋದು ಇದೆ, ಪಶುಪಾಲನೆ ಇದೆ. ಇದು ಅವರಲ್ಲಿ ಇರುವಂತ ಸಹಜವಾದ ಗುಣಧರ್ಮಗಳು ಆಗುತ್ತೆ. ಅಂದ್ರೆ ನಮ್ಮಲ್ಲಿ ಇಲ್ಲವಾ, ನಾವು ಒಂದು ಆಕಳು ಇಟ್ಕೊಂಡು ನಾವು ಚೆನ್ನಾಗಿ ನೋಡ್ಕೋಬಹುದು. ನಾವು ನಮ್ಮ ಗಾರ್ಡನಿಂಗ್, ಕಿಚನ್ ಗಾರ್ಡನ್, ನಾವು ಗಾರ್ಡನಿಂಗ್, ವಾಣಿಜ್ಯ, ನಾವು ಹೋಗಿ ತರಕಾರಿ ಶಾಪಿಂಗ್ ಇದೆಲ್ಲ ಮಾಡ್ತೀವಲ್ಲ, ಇದು ನಾವು ಮಾಡ್ತೀವಿ. ಆದರೆ ಇದು ನಮ್ಮಲ್ಲಿ ಪ್ರಧಾನವಾಗಿಲ್ಲ. ಇವರಲ್ಲಿ ಅದು ಪ್ರಧಾನವಾಗಿರುವಂತ ಧರ್ಮಗಳಾಗತ್ತೆ. ಉಳಿದವರು ಎಲ್ಲರಲ್ಲಿನೂ ಎಲ್ಲಾ ಧರ್ಮಗಳು ಇದ್ದೇ ಇರುತ್ತೆ. ಸೊ ಅಂದ್ರೆ ಅದು ಇದು ಯಾಕೆ ಹೇಳಬೇಕು ಅಂದ್ರೆ, ಬರೀ ಅದು ವೈಶ್ಯ ಜಾತಿ ಇರೋರು ಮಾತ್ರ ಪ್ರದ್ಯುಮ್ನನ್ನ ವಿಶೇಷವಾಗಿ ಸೇವೆ ಮಾಡಲಿ, ನಮಸ್ಕಾರ ಮಾಡಲಿ ಅಂಬೋದಿಲ್ಲ. ನಾವು ಮಾಡಬೇಕು. ಬಿಕಾಸ್ ನಮಗೇನೋ ಬೇಕು, ಪಶುಪಾಲನೆ, ಕೃಷಿ ಮತ್ತು ವಾಣಿಜ್ಯ ಎಲ್ಲವೂ ನಮಗೇನೋ ಬೇಕಾಗಿದೆ. ಈ ಧರ್ಮಗಳ ನಮ್ಮ ಮೂಲ ನಾವು ಏನೋ ಒಂದು ಗಾರ್ಡನಿಂಗ್ ಹಾಕಿದಾಗ ಚೆನ್ನಾಗಿ ಅದು ಬೆಳೆದು ಅದು ಹೇಗೆ ಮಾಡೋದು ಇದನ್ನೆಲ್ಲ ಕಲಿಯೋದು ಮಾಡೋದು, ಇದಕ್ಕೆ ಈ ರೂಪಗಳು, ಈ ದೇವತೆಗಳು, ವಿಶೇಷವಾಗಿ ಈ ದೇವತೆಗಳು ನಮ್ಮಂದು ನಾವು ನಮಸ್ಕಾರ ಮಾಡ್ತೀವೋ ಬಿಡ್ತೀವೋ ಅವರು ಮಾಡಿಸ್ತಾರೆ ನಮ್ಮಲ್ಲಿ ನಿಂತು. ಆ ಕಾರ್ಯಗಳಾಗಬೇಕಾದ್ರೆ ಆ ಕಾರ್ಯಗಳನ್ನ ಮಾಡಿಸ್ತಾರೆ. ಇವರು ಮಾಡಿದ್ದಾರೆ ಅಂತ ನಾವು ಚಿಂತನೆ ಮಾಡೋ ಮೂಲಕವಾಗಿ ನಮಗೊಂದು ಕೃತಜ್ಞತೆ, ಅವರಿಗೆ ನಾವು ಮಾಡುವಂತ ಥ್ಯಾಂಕ್ ಯು ಅಂತ ಹೇಳೋದು ಮಾತ್ರ ಅಲ್ಲ, ಅದು ದೇವರಿಗೆ, ಅದು ದೇವರು ಪ್ರೀತನಾಗ್ತಾನೆ ಅವರು ಮೂಲಕವಾಗಿ ಮಾಡಿಸಿದಾಗ. ಆ ಒಂದು ದೇವರು ಮಾಡುವ ವ್ಯಾಪಾರ, ನಾವು ಹಿಂದೆ ನೋಡಿದ ವ್ಯಾಪಾರ, ವ್ಯಾಪ್ತಿ, ಇದನ್ನ ತಿಳಿಯೋದು, ದೇವರ ಮಹಿಮೆಯ ತಿಳಿಯೋದು. ಕೊನೆಯಲ್ಲಿ ದೇವರಿಗೆ ಇಂಥ ರೀತಿಯಿಂದ ನಮಗೆ ಈ ಬುದ್ಧಿಯನ್ನ ಕೊಟ್ಟು, ಕೈಕಾಲುಗಳನ್ನ ಕೊಟ್ಟು, ವಸ್ತುಗಳನ್ನ ಕೊಟ್ಟು, ಇದನ್ನ ಒಂದು ಸಾಮಾನ್ಯವಾಗಿ ಒಂದು ವ್ಯಾಪಾರ ಮಾಡೋದಾಗಲಿ, ಒಂದು ಶಾಪಿಂಗ್ ಮಾಡೋದಾಗಲಿ, ಆ ಕೃಷಿ ಮಾಡೋದಾಗಲಿ, ಗಾರ್ಡನಿಂಗ್ ಮಾಡೋದಾಗಲಿ, ಪಶುಗಳಿಂದ ನಮ್ಗೆ ಬರುವಂತ ಗೋ ಪೂಜೆಯನ್ನ ಮಾಡ್ಬೇಕು ಅಂತ ಅನ್ಸುತ್ತಲ್ಲ ನಮ್ಗೆ. ಆಕಳಿ ಇದೆಯೋ ಇಲ್ಲವೋ, ಗೋಸ್ಮರಣೆ ಅಂತೂ ಮಾಡ್ತೀವಲ್ಲ, ಗೋ ಪದಾರ್ಥಗಳನ್ನ ಬಳಸ್ತೀವಲ್ಲ. ಸೊ ಇದು ಮಾಡ್ಲಿಕ್ಕೆ ಈ ದೇವತೆಗಳಿದ್ದ ಸಹಾಯ ಇದೆ. ಇವರಲ್ಲಿ ಭಗವಂತ ಎಂಥ ರೀತಿಯಿಂದ ಮಾಡ್ತಾನ, ಅವನು ಯಾರು? ಪ್ರದ್ಯುಮ್ನ. ಇದು ತಿಳಿಯೋದು ಮೋಕ್ಷ ಸಾಧನ ಆಗಿಬಿಡುತ್ತೆ. ಸೊ ಇದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹೀಗೆ ದೇವರ ವಿಭೂತಿ ರೂಪದಲ್ಲಿ ಇದೆ. ಯಾವ್ಯಾವ್ದಲ್ಲಿ ಹೇಳ್ತಾರ? ಮೀನಕೇತನ ತನಯ ಅಂತ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ಸೇರಿಸ್ಕೋಬೇಕು. ಉದಾನ ಮುಖ್ಯವಾಗಿರುವಂತ ಇವರು ಮುಖ್ಯ ಅಂದ್ರೆ ಮರುತ್ತುಗಳ. ಇಲ್ಲಿ ನೆಕ್ಸ್ಟ್ ಹೇಳೋದು ಒಂದೊಂದು ನೋಡಿದ ಮೀನಕೇತನ ತನಯ ಅನಿರುದ್ಧನನ್ನ ಹೇಳಿದ್ದಾರೆ. ಮತ್ತು ಉಳಿದ ದೇವತೆಗಳು ನೋಡಿದ್ರೆ ಇದು ಒಂದು ಗಣದೇವತೆಗಳು, ನಾಟ್ ಜಸ್ಟ್ ಒನ್ ಗ್ರೂಪ್ಸ್, ಗಣದೇವತೆಗಳು. ಏನ್ ಹೇಳ್ತಾ ಇದ್ದಾರೆ? ಪ್ರಾಣ, ಅಪಾನ, ವ್ಯಾನ, ಉದಾನ, ಮುಖ್ಯ, ಏಕೋನ, ಪಂಚ ಏಕೋನ ಪಂಚಾನ ವಿಂಶದಿಂದ 50 - 1 ಅಂತ ಆಗುತ್ತೆ. 50 ಪಂಚಾಶತ್ ಅಂದ್ರೆ 50. ಏಕೋನ ಅಂದ್ರೆ 1 less than that, ಅಂದ್ರೆ 50 - 1 is 49. 49 ದೇವತೆಗಳ ಗುಂಪು. ಇದಕ್ಕೆ ಮರುತ್ತು ಗಣ ಅಂತ ಕೇಳಿರ್ತೀರ, ಮರುತ್ತುಗಳು ಅಂತ ಭಾಗವತದಲ್ಲಿನೂ ಕೇಳಿರ್ತೀರ. ಭಾಗವತದಲ್ಲಿ ಈ ಮರುತ್ತು ದೇವತೆಗಳು ಅವರ ಅವತಾರ ಅಂದ್ರ ದಿತಿಯಲ್ಲಿ
ಹುಟ್ಟಿರುವಂಥದ್ದು. ಇಂದ್ರನ ಶತ್ರು ಆಗಬೇಕು ಅಂತ ಅವಳು ಪ್ರಾರ್ಥನೆ ಮಾಡಿದ್ದಾಗ ಇಂದ್ರ ಪ್ರಾರ್ಥನೆ ಮಾಡಿ ಅವಳಲ್ಲಿ ಹೋಗಿ ಆ ಶತ್ರುಗಳನ್ನ ಅದನ್ನ 49 ಮಾಡಿ ಮರುತ್ತುಗಣರ ಅವತಾರವನ್ನ ಅಲ್ಲಿ ಹೇಳಿದ್ದಾರೆ. ವಾಸ್ತವದಲ್ಲಿ ಈ ಮರುತ್ತುಗಣ ಎಂಬುದು ಏನದು? ಮರುತ್ತುಗಣ ಮುಂದೆ ಬರುತ್ತೆ. ಮರುತ್ತುಗಣ ಮಾತ್ರ ಎಲ್ಲ, ಉಳಿದ ಗಣದೇವತೆಗಳನ್ನು ಹೇಳ್ತಾರೆ. ಅಷ್ಟವಸುಗಳು, ಏಕಾದಶ ರುದ್ರರು ಮತ್ತು ಅಷ್ಟವಸುಗಳು, ಮರುತ್ತುಗಳು, ಇವರನ್ನ ಈ ಗುಂಪುಗಳನ್ನೇ ಹೇಳ್ತಾರೆ. ವಸುಗಳು, ರುದ್ರ, ಆದಿತ್ಯರು, 12 ಆದಿತ್ಯರು, ಇದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವ್ರುಗಳೆಲ್ಲ ಯಾರು? ಮೂಲತಃ ಇವ್ರುಗಳು ಯಾರು ಅಂದ್ರೆ ಈ ಮನ್ವಂತರ ತಕೊಳ್ಳಿ, ಒಂದೊಂದು ಮನ್ವಂತರ ನಾವು ಹೇಳ್ತೇವೆ, ವೈವಸ್ವತ ಮನ್ವಂತರ ಅಂತ ಹೇಳ್ತೀವಿ. ಈ ಮನ್ವಂತರಗಳಲ್ಲಿ ಆ ದೇವರು ಒಂದೊಂದು, ಇಲ್ಲಿ ನಾವು ಹೇಳ್ತೀವಲ್ಲ ಕ್ಯಾಬಿನೆಟ್ ಫಾರ್ಮ್ ಆಗ್ತಾರೆ, ಮಿನಿಸ್ಟರ್ಸ್ ಅಂತ, ಆ ತರ ಸೆಟ್ ಆಫ್ ದೇವತೆಗಳು ಇರ್ತಾರೆ. ಈ ಸೆಟ್ ಆಫ್ ದೇವತೆಗಳು ಈ ವೈವಸ್ವತ ಮನ್ವಂತರಲ್ಲಿ ಇರುವಂತ ದೇವತೆಗಳ ಗುಂಪನ್ನ ಇಲ್ಲಿ ಹೇಳ್ತಾರೆ. ಯಾವ್ದಂದ್ರೆ 7 ರೀತಿಯಾದ ಗುಂಪು, ಕ್ಲಸ್ಟರ್ ಆಫ್ 7 ಗುಂಪುಗಳು. ಯಾವುದು ಅಂದ್ರೆ 12 ಆದಿತ್ಯರು, ಅಷ್ಟವಸುಗಳು, 11 ರುದ್ರರು, 10 ವಿಶ್ವೇ ದೇವತೆಗಳು, 49 ಮರುತ್ತುಗಳು, ಅಶ್ವಿನಿ ದೇವತೆಗಳು ಮತ್ತು ರಿಭುಗಣ ಅಂತ ಇವರುಗಳು ಇರುವಂಥದ್ದು. ಇವರೆಲ್ಲರೂ ಈ ಮನ್ವಂತರವನ್ನ ನಿಯಮನ ಮಾಡುವಂತ ಆ ಮನುವಿಗೆ ಕೆಳಗೆ ಇರುವಂತ ದೇವತಾ ಶಕ್ತಿಗಳು. ಸೊ ಇವರುಗಳಿಗೆ ಅವತಾರಗಳು ಭಾಗವತ ಇತ್ಯಾದಿಗಳಲ್ಲಿ ಹೇಳ್ತಾರೆ. ಸೊ ಇವರು ಗುಂಪು ಗುಂಪಾಗಿ ಇರ್ತಾರೆ. ಈ ಗುಂಪಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಈ ಗುಂಪು? ಮರುತ್ತುಗಣ ಎಂಬ ಈ 49 ದೇವತೆಗಳು. ಈ 49 ಬೇಸಿಕಲಿ ಈ ದೇವತೆಗಳ ಹೊರಗೆ ಆ ವಾತಾವರಣಗಳನ್ನ, ಡಿಫರೆಂಟ್ ಲೇಯರ್ಸ್ ಆಫ್ ಏರ್ ಕಾಲಮ್ಸ್ ಇರುತ್ತೆ, ಇದನ್ನ ನಿಯಮನ ಮಾಡ್ತಾರೆ. ನಮ್ಮ ದೇಹದೊಳಗೆ ನಮ್ಮ ಧಾತುಗಳು ಮತ್ತು ನಮ್ಮ ಚಕ್ರಗಳು ಇತ್ಯಾದಿ ಮುಂದೆ ಇದಕ್ಕೆಲ್ಲ ವಿವರ ಕೊಡ್ತಾ ಹೋಗ್ತಾರೆ. ಬೇಸಿಕಲಿ ಮುಖ್ಯ ಪ್ರಾಣರನ್ನ ಹೊರತುಪಡಿಸಿ 40 ಅಂದ್ರೆ ಮುಖ್ಯ ಪ್ರಾಣರ ಬಿಡಬೇಕಾ ಅಂದ್ರೆ, ಮುಖ್ಯ ಪ್ರಾಣರು ಇವರಲ್ಲಿ ಎಲ್ಲರಲ್ಲಿನೂ ಮುಖ್ಯ ಪ್ರಾಣರು ಇಲ್ಲದ ಜಾಗನೇ ಇಲ್ಲ, ಅವರು ಇದ್ದೇ ಇರ್ತಾರೆ. 49 ಮರುತ್ತುಗಳು, ಆಮೇಲೆ ರುದ್ರಗಣ. ರುದ್ರಗಣ ಅಂದ್ರೆ ಅಲ್ಲಿ ರುದ್ರ ಮಹಾರುದ್ರನ್ನ ಹೇಳಾಯ್ತು. ಅವರನ್ನ ಹೊರತುಪಡಿಸಿ ಇರುವಂತ 10 ರುದ್ರರು. ಸೊ 10 ರುದ್ರಗಣ, ಇವರು ಅವರ ಗಣದೇವತೆಗಳು, ಅವ್ರ ಕೆಳಗೆ ಇರುವಂತ ದೇವತೆಗಳು. ಇವರು ಆ ಕಕ್ಷೆಯಲ್ಲಿ ಬರುವಂತವರೇ ಅಲ್ಲ, ಇವರು ಬೇರೆ ಕಕ್ಷೆಗಳಲ್ಲಿ ಬರುವಂತ, ಕೆಳಮಟ್ಟಿನ ಕಕ್ಷೆಯಲ್ಲಿ ಬರುವಂತ ದೇವತಾ ಶಕ್ತಿಗಳು ಈ ರುದ್ರ. ಆಮೇಲೆ ವಸುಗಣ ಅಂದ್ರೆ ವಸುಗಳಲ್ಲಿ, ಅಷ್ಟವಸುಗಳಲ್ಲಿ ಅಗ್ನಿ ಬ್ರಾಹ್ಮಣರಿಗೆ ಅಭಿಮಾನಿ ದೇವತೆ ಅಂತ ಹೇಳಾಯ್ತು. ಅವನ್ನ ಬಿಟ್ಟು ಉಳಿದ 7 ಜನಗಳು. ಸೊ ಹೀಗಿರುವಂತ ಇವರು ಗುಂಪು ಗುಂಪಾಗಿರುವಂತ ದೇವತೆಗಳು. ಆಮೇಲೆ ಏನ್ ಹೇಳ್ತಾರೆ? ಸೊ ಹೇಳಿದಂತೆ ಏಕೋನ 50 ಮರುತ್ತುಗಳು, ಆಮೇಲೆ ರುದ್ರಗಣ, ಆಮೇಲೆ ವಸುಗಣರು, ಆಮೇಲೆ ಯಾರು ಅಂದ್ರೆ ಮೇನಕಾತ್ಮಜ ಕುವರ. ಅಂದ್ರೆ ಮೇನಕಾತ್ಮಜ ಅಂದ್ರೆ ಇಲ್ಲಿ ಮೇನಕ ಎಂಬುದು ಅಪ್ಸರ ಸ್ತ್ರೀಯರನ್ನ ಹೇಳೋದಿಲ್ಲ. ಇಲ್ಲಿ ಹೇಳೋದು ಯಾರು ಅಂದ್ರೆ ಆ ಮೇನಕ ಅಂದ್ರೆ ಆ ಪಿತೃದೇವತೆಗಳ ಪುತ್ರಿ. ಇವಳು ಯಾರು ಅಂದ್ರೆ ಹಿಮವಾನ್ ಅಂತ, ಹಿಮಾಲಯ ಪರ್ವತ ಕೇಳಿರ್ತಿರಲ್ಲ, ಹಿಮವಾನ್. ಆ ಒಂದು ಹಿಮವಂತನ ಮದುವೆ ಮಾಡಿಕೊಳ್ತಾಳೆ. ಹಿಮವಂತನಿಗೆ ಮದುವೆ ಮಾಡಿಕೊಂಡು ಪರ್ವತರಾಜ ಅಂತ ಹೇಳಿ, ಪರ್ವತರಾಜ ಹಿಮಾಲಯ, ಅವನಿಗೆ ಮೇನಾದೇವಿ ಅಂತ ಇವಳ ಹೆಸರು, ಮೇನಾದೇವಿ ಅಂತ ಹೆಸರು. ಇವಳು ಮದುವೆ ಮಾಡಿಕೊಳ್ತಾಳೆ. ಸೊ ಮೇನಕ ಆತ್ಮಜ ಅಂದ್ರೆ ಏನು? ಮೇನಕಾತ್ಮಜ ಅವಳಿಗೆ ಹುಟ್ಟಿರುವಂಥದ್ದು ಮೈನಾಕ ಪರ್ವತ ಕೇಳಿರ್ತಾರೆ. ಅಂದ್ರೆ ಪರ್ವತ ಅವಳ ಮಗ ಅಲ್ಲ, ಅದಕ್ಕೆ ಅಭಿಮಾನಿಯಾದವನು ಮಗನಾಗ್ಬಿಟ್ಟ. ಮಗಳು ಯಾರು ಅಂದ್ರೆ ಪಾರ್ವತಿ ದೇವಿ ಅವಳ ಪುತ್ರಿ. ಸೊ ಮೇನಕಾತ್ಮಜ, ಮೇನಕನ ಮಗಳು ಯಾರು? ಪಾರ್ವತಿಯ ಕುಮಾರ ಯಾರು? ಪಾರ್ವತಿಯ ಮಗ ಯಾರು? ಸ್ಕಂದ ಆಲ್ರೆಡಿ ಹೇಳಾಯ್ತಲ್ಲ. ಇವಾಗ ಗಣೇಶ, ಈ ಗಣಪತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಗಣಪತಿ, ಸೊ
ಇಲ್ಲಿ ಹೇಳ. ಸೊ ಮೇನಕಾತ್ಮಜ ಕುವರ ಅಂದ್ರೆ ಗಣೇಶ, ಗಣಪತಿ. ಆಮೇಲೆ ವಿಶ್ವಕ್ಸೇನ. ವಿಶ್ವಕ್ಸೇನ ಅಂದ್ರೆ ಏನು? ಅವನು ವೈಕುಂಠದಲ್ಲಿ ದ್ವಾರಪಾಲಕರು ಇತ್ಯಾದಿ ಇರುವಂತಹ ದೇವರ ಪರಿವಾರ ದೇವತೆಗಳಲ್ಲಿ ವಿಶ್ವಕ್ಸೇನ ಅಂಬೋನು ಅವನು. ಮತ್ತು ಯಾರು? ವಿಶ್ವಕ್ಸೇನ ಧನಪ ಅಂದ್ರೆ ನಮ್ಗೆ ಗೊತ್ತು, ಧನಪ ಅಂದ್ರೆ ಕುಬೇರ. ಸೊ ಈ ಕುಬೇರ, ಧನಪ, ಆದಿ ಶಬ್ದದಿಂದ, ಆದಿ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ಈ ಆದಿ ಶಬ್ದದಿಂದ ನಾವು ಯಾರನ್ನೆಲ್ಲ ತಗೋಬೇಕು, ಎಲ್ಲಿ ಗೊತ್ತಾಗತ್ತೆ ಅಂದ್ರೆ ಆಚಾರ್ಯ ಹೇಳಿರುವಂತಹ ಬೃಹದಾರಣ್ಯಕೋಪನಿಷತ್ತಲ್ಲಿ ಹೇಳಿದ್ದಾರೆ, ಮತ್ತು ವಿಷ್ಣು ರಹಸ್ಯದಲ್ಲಿನೂ ಇದನ್ನು ಹೇಳಿದ್ದಾರೆ. ಇಲ್ಲಿ ಬಿಟ್ಟು ಹೋದವರು ಯಾರು ಅಂದ್ರೆ ಅಂದ್ರೆ ಇಲ್ಲಿ ಆದಿತ್ಯರ ಗುಂಪು ಹೇಳಿದಾರಲ್ಲ, ಆದಿತ್ಯರು ದ್ವಾದಶ ಆದಿತ್ಯರಲ್ಲಿ ಇಂದ್ರ ಮತ್ತು ಸೂರ್ಯ, ವರುಣ ಮತ್ತು ಸಾಕ್ಷಾತ್ ದೇವರು ವಿಷ್ಣು ವಾಮನಾಗಿ ಬಂದ. ಇವರು 4 ಜನರನ್ನ ಬಿಟ್ಟು 8 ಆದಿತ್ಯರನ್ನ ಇಲ್ಲಿ ತಗೋಬೇಕು. ಅದೇ ರುದ್ರ ಅಂತ ಹೇಳುವಾಗ 10, ಮಹಾರುದ್ರನ ಬಿಟ್ಟು 10, ಮರುತು ಅಂದ್ರೆ 49 ಹೇಳಿದ್ದಾರೆ. ವಿಶ್ವೇ ದೇವತೆಗಳು ಅಂತ ಒಂದು ಗುಂಪು, ಶ್ರಾದ್ದ ಇತ್ಯಾದಿಗಳಲ್ಲಿ ನಾವು ಅವರನ್ನ ವಿಶೇಷವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿಸ್ತೀವಿ. ಸೊ ಅವರು 10 ಜನ. ಸೊ ಇವ್ರ ಜೊತೆಯಲ್ಲಿ ಇನ್ನು ಯಾರನ್ನ ಇಟ್ಕೋಬೇಕು ಅಂದ್ರೆ ವಾಸ್ತು ಪೂಜೆ ಮಾಡ್ತೀವಲ್ಲ, ವಾಸ್ತುದೇವತಾ, ಈ ವಾಸ್ತುದೇವತೆಯನ್ನು ಇಟ್ಕೋಬೇಕು. ವಾಸ್ತುದೇವತೆ ಪೂಜೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಈ ವಿವರನ್ನ ನೆಕ್ಸ್ಟ್ ಇದರಲ್ಲಿ ನಾವು ಚೆನ್ನಾಗಿ ನೋಡೋಣ. ಸೊ ಈ ವಾಸ್ತುದೇವತೆ, ಸೊ ಇತ್ಯಾದಿ ಇಂಥ ಒಂದು ಇಷ್ಟು ಆದಿ ಶಬ್ದದಿಂದ ಇವರೆಲ್ಲರನ್ನ ಇಟ್ಕೋಬೇಕು. ಧನಪ, ಆದಿ, ಅನಿಮಿಷರು ಅಂದ್ರೆ ನಿದ್ದೆ ಮಾಡದೇ ಇರುವವರು ಅಂತ ಅರ್ಥ, ಅಂದ್ರೆ ದೇವತೆಗಳು ಅಂತ ಅರ್ಥ. ಈ ಅನಿಮಿಷರನ್ನು ಸದಾ ಸೊ ಅನುರಾಗದಿಂದ ಅವರಿಗೆ ಸದಾ ಅಂದ್ರೆ ಯಾವಾಗಲೂ ಈ ಕೆಲಸಗಳು ನಮ್ಮಲ್ಲಿ ನಡೀತಾನೆ ಇರುತ್ತೆ. ಸೊ ಆದರದಿಂದ ಇವರನ್ನ ನಾವು ಧ್ಯಾನ ಮಾಡಬೇಕು. ಸದಾ ಅನುರಾಗದಿಂದ, ವಿತ್ ಸೋ ಮಚ್ ಆಫ್ ಗ್ರಾಟಿಟ್ಯೂಡ್, ಅಫೆಕ್ಷನ್. ಯಾಕೆಂದ್ರೆ ಎಲ್ಲ ನಮ್ಮಿಂದ ಮಾಡಿಸೋದು ಮಾತ್ರ, ನಮ್ಗೆ ಆ ಶಕ್ತಿ, ಸ್ಫುರಣೆ, ಸಾಮರ್ಥ್ಯ, ನಾಲೆಡ್ಜ್ ಎಲ್ಲ ಒಂದು ಚಿಕ್ಕ, ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಏನೋ ಗಾರ್ಡನಿಂಗ್ ಹೀಗೆ ಮಾಡಿ ಒಂದು ಯೂಟ್ಯೂಬ್ಲಿ ನೋಡಿ ಹೀಗೆ ಮಾಡ್ತೀವಿ ಅಂತ, ಬಟ್ ನೋಡಬೇಕು, ನೆನಪಿಟ್ಕೋಬೇಕು, ಹಾಗೆ ಕೈ ಕಾಲುಗಳನ್ನು ಬಳಸು. ಸೋ ಮೆನಿ ಥಿಂಗ್ಸ್ ಇಸ್ ಇನ್ವಾಲ್ವ್ ಇಫ್ ಯು ಥಿಂಕ್ ಅಬೌಟ್ ಇಟ್. ಇದು ಎಲ್ಲವನ್ನು ಈ ದೇವತೆಗಳು ಸ್ಫುರಣೆ ಕೊಟ್ಟು ಈ ದೇವತೆಗಳು ಮಾಡಿಸ್ತಾರೆ. ಅವ್ರಿಗೆ ಹಾಗೆ ಮಾಡಿಸ್ತಾರೆ. ಮುಖ್ಯ ಪ್ರಾಣನ ಒಳಗಿರುವಂತ ಆ ಪ್ರದ್ಯುಮ್ನ ಅವರಲ್ಲಿ ನಿಂತು ಇದನ್ನ ಮಾಡಿಸ್ತಾನೆ. ಸೊ ಸದಾನುರಾಗದಿ ಧೇನಿಪುದು, ಅದಕ್ಕೆ ಧೇನಿಪ್ಪದು ಅಂತ ಧ್ಯಾನ ಶಬ್ದವನ್ನ ಹಾಕಿದ್ದಾರೆ. ಚಿಂತನೆ ಮಾಡಬೇಕು, ಅವರನ್ನ ನೆನಪಿಟ್ಟುಕೋಬೇಕು. ಅದ ಧೇನಿಪುದು ಎಲ್ಲಿ ವೈಶ್ಯರುಳು ಅಂದ್ರೆ ಈ ಧೇನಿಪುದು ಎಂಬ ಶಬ್ದದಿಂದ ಈ ದೇವತೆಗಳು ಸದಾ ಅದನ್ನ ನೋಡುತ್ತಾ, ಪ್ರದ್ಯುಮ್ನನ್ನ ಆ ಕೆಲಸಗಳಲ್ಲಿ ನೋಡುತ್ತಾ ಧ್ಯಾನಂಗತರಾಗಿ, ಧ್ಯಾನ ಅಂದ್ರೆ ಮನಸ್ಸು ಅವರಲ್ಲಿ ಇಟ್ಟು, ಧ್ಯಾನ ಅಂದ್ರೆ ಬೇರೆ ಏನು, ಮನಸ್ಸನ್ನ ಅವರಲ್ಲಿ ಇಟ್ಟು, ಹಾಗೆ ಮನಸ್ಸನ್ನ ಸುಮ್ಮನೆ ಅವರಲ್ಲಿ ಹೆಸರು ಹೇಳಿ ಇಲ್ಲ, ಇವರು ಮಾಡೋದು, ಇವರು ಇಷ್ಟು ಮಾಡುತ್ತಾನ ಎಂಬ ಒಂದು ಕೃತಜ್ಞತೆಯಿಂದ ಅದನ್ನ ನೋಡೋದು. ಸೊ ಹೀಗೆ ಮಾಡ್ತಾರೆ. ವೈಶ್ಯರುಳು ಪ್ರಜ್ಞ ಅಂತ ಹೇಳಿದಂತೆ, ವೈಶ್ಯರುಳು ಅಂತ ಹೇಳೋ ಮೂಲಕವಾಗ ಒನ್ಲಿ ನಾವು ವೈಶ್ಯ ಜಾತಿಯಲ್ಲಿ ಹುಟ್ಟಿದರನ್ನೇ ಅದು ಮಾಡಬೇಕು ಅಂತೆಲ್ಲ. ಈ ಕೆಲಸಗಳು ಅವರಲ್ಲಿ ಸಹಜ ಧರ್ಮ, ಆದ್ರೆ ನಮ್ಮಲ್ಲಿನೂ ಅದು ಇದೆ. ಅವರಿಂದ ಒಂದು ಅಷ್ಟು ಪರಿಮಾಣದಲ್ಲಿ ನಮ್ಮಲ್ಲಿ ಇಲ್ಲ, ಕೆಲವು ಸ್ವಲ್ಪ ಕಡಿಮೆ ಇರುತ್ತೆ, ಇದ್ರೂ ಎಲ್ಲರೂ ಮಾಡ್ತೀವಿ. ಸೊ ಇದನ್ನ ನಾವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ ಎಂಬಲ್ಲಿ. ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಜಿತ್ ಅವರೇ, ತುಂಬಾ ಧನ್ಯವಾದಗಳು. ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಮೀರಾ ಅವರೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.